ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ಬರಬೇಕು, 95 ಮೇಲೆ ಬರಬೇಕು ಅಂದ್ರೆ ಲ್ಯಾಂಗ್ವೇಜಸ್ ತುಂಬಾ ಇಂಪಾರ್ಟೆಂಟು. ಬರೀ PCMB ಇಲ್ಲ PCMC ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದ್ರೆ ಸಾಕಾಗಲ್ಲ. ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಬಂದ್ರೆ ಮಾತ್ರ ಆ ಫೈನಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ರೀಸನ್ಗೋಸ್ಕರ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ದ ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಗ್ಲಿಷ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ನಮಗೊಂಥರ ಹೆಲ್ಪ್ ಆಗುತ್ತೆ ಅಂತಾರ. ಓಕೆನಾ? ನಾವು ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಪ್ಲೀಸ್ ಫೋಕಸ್ ಮಾಡಿ. ನಾನೊಂದು 5 ಮಿನಿಟ್ಸ್ ಅಷ್ಟು ತೊಗೊಂಡಿದ್ದೀನಿ ಟೈಮ್ದು, ಬಟ್ ಈ 5 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಏನು, ಮೊನ್ನೆ ವಿಡಿಯೋ ಮಾಡಿದ್ದೆ ಬಯಾಲಜಿಗಂತ. ಐ ಹೋಪ್ ನೀವೆಲ್ಲ ಈ ಬಯಾಲಜಿ ವಿಡಿಯೋ ನೋಡಿರ್ತೀರಾ. ಈ ಬಯಾಲಜಿ ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ ಯಾವ ಥರ ನೀವು ಬಯಾಲಜಿ ಸಬ್ಜೆಕ್ಟ್ನ ಟ್ಯಾಕಲ್ ಮಾಡಬೇಕು, ಯಾವ ಥರ ಈ ಬಯಾಲಜಿ ಸಬ್ಜೆಕ್ಟಲ್ಲಿ ನೀವು ನಿಮ್ಮದು ಎಲ್ಲ ಇನ್ಫಾರ್ಮೇಷನು ಚಾಪ್ಟರ್ ವೈಸ್ ನೋಟ್ಸು, ಚಾಪ್ಟರ್ ವೈಸ್ ಕಾನ್ಸೆಪ್ಟ್ಸು ಎಲ್ಲಿಂದ ಕಲಿಬೋದು. ಸೊ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಅಗೇನ್ ಸ್ಟೂಡೆಂಟ್ಸ್, ನೀವೆಲ್ಲ ಕಮೆಂಟ್ ಮಾಡಿ ನೋಡಿದೆ, ಓದಿದೆ, ತುಂಬ ಖುಷಿ ಆಯಿತು ನನಗೆ, ರೈಟ್? ಸೊ ಐ ಹೋಪ್ಫುಲಿ ಐ ರಿಕವರ್ ವೆರಿ ಸೂನ್ ಸ್ಟೂಡೆಂಟ್ಸ್. ಓಕೆನಾ? ಈಗ ಇಂಗ್ಲೀಷಲ್ಲೂ ಕೂಡ ನೀವೇನು ಮಾಡಬೇಕು, ಫಸ್ಟ್ ಎಕ್ಸಾಮ್ಗೆ ಕಲ್ತ್ಕೋಬೇಕು. ಸೊ ಅದಕ್ಕೆ ಏನು ಮಾಡ್ಬೇಕು ನೀವೀಗ, ಅದಕ್ಕೆ ನೀವು ಮಾಡೆಲ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಫಸ್ಟ್ ನೋಡ್ಕೋಬೇಕು ನೀವು. ಯಾಕಂದರೆ ನೀವು ಈ ಥರ ಸ್ಟೂಡೆಂಟ್ಸ್ ಬ್ಲೂ ಪ್ರಿಂಟ್ ನೋಡಿದಾಗ ನಿಮಗೆ ಎವ್ರಿ ಸಿಂಗಲ್ ಟಾಪಿಕ್ಕು, ಚಾಪ್ಟರು, ಪೊಯಮ್ ಆಗಿರ್ಬೋದು, ರೈಟ್, ಎಷ್ಟು ವೇಟೇಜ್ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾ ಈ ಬ್ಲೂ ಪ್ರಿಂಟ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ನಿಮ್ಮದು ಸ್ಟೂಡೆಂಟ್ಸ್ ಇಲ್ಲಿ ಆ ಸನಿ ಮಾರ್ನಿಂಗ್ ತುಂಬ ಹೈ ಮಾರ್ಕ್ಸ್ ವೇಟೇಜ್ ಜಾಸ್ತಿ ಇದೆ ಅದಕ್ಕೆ. ಅದಾದ್ಮೇಲೆ ನಿಮಗೆ ಇಲ್ಲಿ ನೋಡಿದ್ರೆ 5 ಮಾರ್ಕ್ಸ್ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ರೈಟ್, ಟು ಡಿಯರ್, ಇದೆಲ್ಲ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಈ ಚಾಪ್ಟರ್ಸ್ ಮೇಲೆ ಫೋಕಸ್ ಆಬ್ವಿಯಸ್ಲಿ ಮಾಡ್ತೀರಾ. ಬಟ್ ನಾನು ಇದ್ರ ಬಗ್ಗೆ ಇವತ್ತು ಅಷ್ಟು ಮಾತಾಡೋಕೆ ಬಂದಿಲ್ಲ. ಐ ಆಮ್ ಹಿಯರ್ ಟು ಟಾಕ್ ಅಬೌಟ್ ಗ್ರಾಮರ್. ಯಾಕಂದ್ರೆ ಸ್ಟೂಡೆಂಟ್ಸ್, ನಿಮ್ಗಿದು ಪ್ರಾಬ್ಲಿ ಬಿಲೀವ್ ಮಾಡಲ್ಲ ನೀವು. ಓಕೆನಾ? ನನಗೆ ಈಗಲೂ ಅನ್ಸುತ್ತೆ ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ತರೋದು ತುಂಬ ಈಸಿ. ನಿಜ ಅಂತೀನಿ, ನೀವು ಬುಕ್ಸ್ನ ಓದಿರ್ತೀರಾ, ಓಕೆ ಫೈನ್, ಕ್ಲಾಸಲ್ಲಿ ಕಲ್ತಿರ್ತೀರಾ ಚಾಪ್ಟರ್ಸ್ನ. ಬಟ್ ಗ್ರಾಮರ್ ಇದೆಯಲ್ಲ, ಗ್ರಾಮರಲ್ಲಿ ನೀವು ಮಾರ್ಕ್ಸ್ ಕಲಿಯೋಕ್ಕೆ ತುಂಬ ಮಾರ್ಕ್ಸ್ ಕಲಿತಿದ್ಯಾ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ. ಸೊ ಗ್ರಾಮರ್ ಇಸ್ ಅ ಪಾಯಿಂಟಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರ್ಬೋದು, ಇಲ್ಲೇ ಮಾರ್ಕ್ಸ್ ಹೋಗ್ಬೋದು ನಿಮಗೆ. ಸೊ ದಟ್ ಇಸ್ ಅಗೇನ್ ಯೋರ್ ಡಿಸಿಷನ್. ನಿಮಗೆ ಒಂದು ಒಳ್ಳೆ ಫೈನಲ್ ಪರ್ಸೆಂಟೇಜ್ ಒಳ್ಳೆ ಬರಬೇಕಂದ್ರೆ ನಿಮಗೆ ಇಂಗ್ಲೀಷಲ್ಲಿ ಎಸ್ಪೆಷಲಿ ಗ್ರಾಮರ್ ಪಾರ್ಟ್ ಇದೆಯಲ್ಲ, ಆ ಗ್ರಾಮರ್ ಪಾರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್, ಇದು ಪ್ರಿಪೊಸಿಷನ್ಸು, ಜಂಬಲ್ಲು, ಟೆನ್ಸಸ್ಸು ಎಲ್ಲ ತುಂಬ ಈಸಿ. ಇಲ್ಲಿ ನಿಮಗೆ ಎಂಟರ್ ಗ್ರಾಮರಲ್ಲಿ ಈ ರಿಪೋರ್ಟೆಡ್ ಸ್ಪೀಚು 5 ಮಾರ್ಕ್ಸ್ ಬಿಟ್ಟರೆ ಎಲ್ಲನೂ ಕೂಡ ಔಟ್ ಆಫ್ ಔಟ್ ಬರಬೇಕು. ಅಷ್ಟು ಈಸಿ ಇದೆ ಗ್ರಾಮರು. ಓಕೆನಾ? ನಾನು ಲಾಸ್ಟ್ ಇಯರ್ ಕೂಡ ಹೇಳ್ಕೊಟ್ಟಿದ್ದೆ, ಈ ವರ್ಷನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ನಂದು ಹೇಳ್ತಿರೋ ಎಲ್ಲ ವೀಡಿಯೋಸು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಜೊತೆಗೆ ಆ್ಯಡ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಇದೇ ಬ್ಲೂ ಪ್ರಿಂಟಲ್ಲಿ ಯು ಕ್ಯಾನ್ ಸಿ ಸಮಥಿಂಗ್ ಕಾಲ್ಡ್ ಅಸ್ ಜಾಬ್ ಅಪ್ಲಿಕೇಶನ್, ಸ್ಪೀಚ್ ರೈಟಿಂಗ್, ಡೈಲಾಗ್ ರೈಟಿಂಗ್, ನೋಟ್ ಮೇಕಿಂಗ್. ಈ ನೋಟ್ ಮೇಕಿಂಗ್ 2 ಮಾರ್ಕ್ಸ್ ಆಗಿರ್ಬೋದು, ಬಟ್ ದೀಸ್ 5 ಮಾರ್ಕ್ಸ್ ಇದೆಯಲ್ಲ, ಇದು ಎರಡು ಕೂಡ ತುಂಬ ಈಸಿ ಸಿಗೋಕ್ಕೆ. ನಾನು ನಿಮಗೆ ಆ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ನೋಡಿ. ಈ ವಿಡಿಯೋಲಿ ನಿಮ್ಗೆ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ನ ಮಾಡಿದ್ದೀನಿ. ಈ ಚಾನಲ್ ಆಗಲೇ ಇದೆ. ಸೊ ಯಾವ ಥರ ನೀವು ನೋಟ್ ಮೇಕಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಲೆಟರ್ ರೈಟಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಫುಲ್ A to Z, ಡೈಲಾಗ್ ರೈಟಿಂಗ್ ಎಲ್ಲ ಇದೆ ಅಲ್ಲಿ. ಸೊ ನೀವು ಇಂಗ್ಲಿಷ್ ಗ್ರಾಮರಲ್ಲಿ ನೀವು 1 ಮಾರ್ಕ್ ಕೂಡ ಕಲಿಯೋಕ್ಕಾಗಲ್ಲ. ಸೊ ಇದರಲ್ಲಿ ರಿಪೋರ್ಟ್ ಸ್ಪೀಚ್ ಬಿಟ್ಟರೆ ಎಲ್ಲ ಇದೆ. ಸೊ ನೀವು ಈ ವಿಡಿಯೋ ನೋಡಿದ್ರೆ ನೀವು ಬರೋ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಈಗ ನಿಮ್ಗೆ ಅನ್ಸಿರ್ಬೇಕು, ಸರ್ ನನಗೆ ಎಕ್ಸಾಮ್ ಟೈಮಲ್ಲಿ ಕೂಡ ಹೆಲ್ಪ್ ಮಾಡಿ ಅಂತ ಅನಿಸ್ತೀಯ ಸ್ಟೂಡೆಂಟ್ಸ್? ಮಾಡ್ತೀನಿ. ಸೊ ನಿಮ್ಮದು ಇಂಗ್ಲೀಷ್ ಎಕ್ಸಾಮ್ ಇರಬೇಕಾದ್ರೆ 1 ದಿವಸ ಮುಂಚೆ ನಾನು ನಿಮಗೆ ನಾನು ಇದು ನಿಮ್ಮ ಚಾಪ್ಟರ್ಸ್ ಹೇಳ್ಕೊಡೋಕ್ಕಾಗಲ್ಲ ಈ ವರ್ಷ. ನಾನು ಚಾಪ್ಟರ್ ಕಷ್ಟ ಆಗುತ್ತೆ, ಬಟ್ ಈ ವರ್ಷ ನಿಮ್ಗೆ ನಾನು ಸ್ಪೆಷಲ್ ಆಗಿ ನಾನು ನಿಮಗೋಸ್ಕರ ಒಂದೇ ಕ್ಲಾಸ್ ಮಾಡ್ತೀನಿ. ಯಾವುದು? ಇಂಗ್ಲಿಷ್ ಗ್ರಾಮರ್ ಮೇಲೆ. ಫಾರ್ ಎಕ್ಸಾಂಪಲ್, ಆ ಇಂಗ್ಲಿಷ್ ಗ್ರಾಮರ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಇದು ನಿಮ್ದೆಲ್ಲ ಏನು, ದಿಸ್ ಇಸ್ ಯೋರ್ ಮಾಡೆಲ್ ಪೇಪರ್ಸ್ ಅಲ್ಲ, 1 2 3 ಮಾಡೆಲ್ ಪೇಪರ್ ಇದೆ. ಸೊ ಈ 3 ಮಾಡೆಲ್ ಪೇಪರ್ ಇರೋ ಎಲ್ಲ ಗ್ರಾಮರ್ ಕಾನ್ಸೆಪ್ಟ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸ್ಟೂಡೆಂಟ್ಸ್, ನಮ್ದು ಅದು ಬಿಟ್ಟರೆ ಲಾಸ್ಟ್ ವಿಡಿಯೋಸ್ ಇದೆ, ಮ್ಯಾರಥಾನ್ಸ್ ಇದೆ, ನಂದು ಮತ್ತೆ ಗೋಪಿಕಾ ಮ್ಯಾಮ್ದು, ಪ್ಲೀಸ್ ಚೆಕ್ ಮಾಡಿ. ಅದು ಕೂಡ ನಿಮ್ದು ಎವ್ರಿ ಸಿಂಗಲ್ ಚಾಪ್ಟರ್ಸ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಾವು ಹೇಳ್ಕೊಟ್ಟಿದ್ದೀವಲ್ಲ ನಿಮ್ಗೆ ನಾವು. ಸೊ ಪ್ಲೀಸ್ ಚೆಕ್ ಮಾಡಿ. ಎಲ್ಲ ವಿಡಿಯೋಸು ಕೂಡ ಚಾನಲ್ ಆಗಲೇ ಇದೆ. ಓಕೆನಾ? ಸೊ ನಿಮ್ಮದು ದ ವೋಟರು, ಆನ್ ಸನ್ನಿ, ದ ಸನ್ನಿ ಮಾರ್ನಿಂಗು, ಆನ್ ಚಿಲ್ಡ್ರನ್ನು ಎಲ್ಲ ಮಾಡಿಸಿದ್ದೀವಿ ಮುಂಚೆ ಒಂದ್ಸತಿ. ಸೊ ಚೆಕ್ ಮಾಡಿ ಇಂಗ್ಲೀಷು. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ನಿಮಗೆ ಅಕಸ್ಮಾತ್ ಈ ಮಾಡೆಲ್ ಪೇಪರ್ ಬೇಕಂದ್ರೆ ಕಮೆಂಟ್ ಹಾಕೊಂಡು ಮರಿಬೇಡಿ ಸ್ಟೂಡೆಂಟ್ಸ್. ಪ್ಲೀಸ್ ಲೆಟ್ ಮೀ ನೋ. ನಿಮಗೆ ನನ್ನ ಕಡೆಯಿಂದ
ಇಂಗ್ಲಿಷ್ ಗ್ರಾಮರಲ್ಲಿ ಎಸ್ಪೆಷಲಿ ಈ 3 ಮಾಡೆಲ್ ಪೇಪರ್ಸ್ ಇದೆಯಲ್ಲ, ಆ 3 ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡಿಕೊಡ್ಬೇಕಾ ಅಂತ. ಓಕೆನಾ, ನಾ ಒಂದೇ ವಿಡಿಯೋ ಮಾಡ್ತೀನಿ, ಆ ಒಂದು ವಿಡಿಯೋದಲ್ಲಿ ಎಲ್ಲ ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡ್ತೀನಿ ಒಂದೇ ಸತಿಗೆ. ಓಕೆನಾ, ಅಲ್ಲಿ ಬೇಕಾದ್ರೆ ಲಿಟ್ರೇಚರ್ದು ಕೂಡ ಆನ್ಸರ್ಸ್ನ ಆ್ಯಡ್ ಮಾಡಿ ಟ್ರೈ ಮಾಡ್ತೀನಿ. ಓಕೆನಾ ಸ್ಟೂಡೆಂಟ್ಸ್, ಪ್ಲೀಸ್ ನಾನು ಹೋಗಿನ ಮುಂಚೆ ಒಂದು ಮಾತು ಕೇಳಿಸ್ಕೊಂಬಿಡಿ. ನಿಮ್ಮದು KCET ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ PUC ತುಂಬ ಇಂಪಾರ್ಟೆಂಟು. 50% ಇಂಗ್ಲೀಷ್ ಇಲ್ಲ, ಇಲ್ಲಿ ಬರೀ PCM ಮಾತ್ರ. ಬಟ್ ಇನ್ನ 50% ಇರೋದು ನಿಮ್ಮದು KCET ಮಾರ್ಕ್ಸು. ಸೊ ಅದೇಗೋಸ್ಕರ ಸ್ಟೂಡೆಂಟ್ಸ್ ಎಸ್ಟರ್ಡೇ ಹ್ಯಾವ್ ಲಾಂಚ್ ಸಮಥಿಂಗ್ ಕಾಲ್ಡ್ ಅದು ನಿಮ್ಮದು ಕಾಂತಾರ ಬ್ಯಾಚ್ ಅಂತ. ಓಕೆನಾ, ನಿಮ್ಗೆ ಬಾಳೆ ಗೊತ್ತಿರೋ ಸ್ಟೂಡೆಂಟ್ಸ್, ನಿಮ್ಗೆ ಬಾಳೆ ಗೊತ್ತಾಗಿರುತ್ತೆ. ಕಾಂತಾರ ಬ್ಯಾಚಲ್ಲಿ ನಾವು ನಿಮ್ಮದು ಫಸ್ಟ್ PUC ಸೆಕೆಂಡ್ PUC ಎರಡೂ ಮಾಡ್ತೀವಿ ನಾವು ಫುಲ್ಲು. ಸೊ ನಾನು ಹೇಳೋದಂದ್ರೆ ಪ್ಲೀಸ್ ಇದನ್ನ ಆಪರ್ಚುನಿಟಿನ ಬಿಡಬೇಡಿ. ಯಾಕಂದರೆ ಈ ಆಪರ್ಚುನಿಟಿ ಇರೋದು ಬರೀ ಈ ಪ್ರೈಸ್ ಕಮ್ಮಿ ಆಗಿರೋ ಪ್ರೈಸ್ ಸ್ಟೂಡೆಂಟ್ಸ್, ಕಮ್ಮಿ ಆಗಿರೋ ಪ್ರೈಸು ಬರೀ 25th ಮಾತ್ರ ಇರೋದು ಇದು. ಓಕೆನಾ, ಸೊ ಪ್ರೈಸ್ ಪ್ರಾಬ್ಲಿ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂತೀನಿ ನಾನು, ಅಂತ ಅನ್ಸುತ್ತೆ ನನಗೆ. ಸೊ ಬೇಗ ಪ್ಲೀಸ್ ಈ ವೆಬ್ಸೈಟ್ ಇದೆ, ನಮ್ಮದು ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಇದೆ, ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಒಂದ್ಸತಿ. ಓಕೆನಾ, ಯಾವ ಥರ ಈ ಕಾಂತಾರ ಬ್ಯಾಚ್ ಡಿಫ್ರೆಂಟ್ ಆಗಿದೆ ಅಂತ. ಈ ಕಾಂತಾರ ಬ್ಯಾಚಲ್ಲಿ ನಾನು ನಿಮ್ಗೆ ಏನು ಮಾಡ್ತೀವಿ, ನಾವು ನಿಮಗೆ ಕಾಂತಾರ ಬ್ಯಾಚ್ ಸ್ಟೂಡೆಂಟ್ ನಿಮ್ಗೆ ನಾವು ಕಂಪ್ಲೀಟ್ ಫಸ್ಟ್ PUC ಸೆಕೆಂಡ್ PUC ಕ್ರಾಶ್ ಕೋರ್ಸ್ ಮಾಡಿಸ್ತೀವಿ. ನಿಮಗೆ 10 ಫ್ರೀ ಟೆಸ್ಟ್ ಕೊಡ್ತೀವಿ, ನೀವು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. PYQsನ ಕ್ಲಾಸಲ್ಲಿ ಸಾಲ್ವ್ ಮಾಡಿಸ್ತೀವಿ ನಾವು. ಓಕೆನಾ, ಸೊ ಇದೆಲ್ಲ ಇಲ್ಲೇ ಇದೆ ಸ್ಟೂಡೆಂಟ್ಸ್. PYQs ತುಂಬ ಇಂಪಾರ್ಟೆಂಟು, ಎಲ್ಲ ಶಾರ್ಟ್ಕಟ್ಸ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಇರೋದು ಸ್ಟೂಡೆಂಟ್ಸ್ ಪ್ರೈಸ್ ಇರೋದು 999. ಮುಂಚೆ ಜಾಸ್ತಿ ಇತ್ತು, ಲಾಂಚ್ ಆದಾಗ ಕೂಡ 1499 ಅಂತ ಮಾಡಿದ್ರು. ನಾನು ರಿಕ್ವೆಸ್ಟ್ ಮೇಲೆ ಕಮ್ಮಿ ಮಾಡಿದ್ದಾರೆ. ಸೊ ಪ್ಲೀಸ್ ಬೇಗ ತೊಗೊಳ್ಳಿ, ಪ್ರೈಸ್ ಜಾಸ್ತಿ ಆಗ್ಬೋದು ಆಮೇಲೆ. ಓಕೆನಾ, ನಾನು ಹೇಳಂದ್ರೆ ಗೋ ಫಾರ್ ದಿಸ್ ಕಾಂಬೋ. ಯಾಕಂದ್ರೆ ಈ ಕಾಂಬೋದಲ್ಲಿ ನಿಮಗೆ ಈ ಬುಕ್ ಸಿಗುತ್ತೆ, ನಿಮಗೆ ಕಾಂಬೋದಲ್ಲಿ PYQ ಬುಕ್. ಸೊ ನೀವು ಕುತ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೋದು, 20 years PYQ ಬುಕ್ ಸಿಗುತ್ತೆ. ಓಕೆನಾ, ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಯೋಚನೆ ಮಾಡಿ. ಸೊ ಎಲ್ಲ ಕಾಂತಾರ ಬ್ಯಾಚ್ ಬಗ್ಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಹೋಗಿ ಚೆಕ್ ಮಾಡಿ ಒಂದ್ಸತಿ. ಓಕೆನಾ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಓಕೆನಾ, ಸೊ ನನ್ನ ಕಡೆಯಿಂದ ಏನಾಗುತ್ತೆ ಹೆಲ್ಪು, ಇಂಗ್ಲೀಷಲ್ಲ ನಾನು ಮಾಡ್ತೀನಿ ನಿಮಗೆ, ಬಯಾಲಜಿ ನಾನು ಮಾಡ್ತೀನಿ ಆಬ್ವಿಯಸ್ಲಿ. ಓಕೆನಾ, ಎಕ್ಸಾಮ್ ಬಂದಾಗ. ಅದು ಬಿಟ್ಟರೆ ಬೇರೆ ಎಕ್ಸಾಮ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಆ್ಯಂಡ್ ಟೇಕ್ ಕೇರ್. ಬಾಯ್.